ನಮಸ್ಕಾರ ಸ್ನೇಹಿತರೆ, ಕನ್ನಡ ಜ್ಯೋತಿಷ್ಯವಾಣಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಯವರ ಭವಿಷ್ಯ ಆಗಸ್ಟ್ ತಿಂಗಳಿನಲ್ಲಿ ಯಾವ ರೀತಿ ಇದೆ, ವೃತ್ತಿ, ಉದ್ಯೋಗ, ಆರೋಗ್ಯ, ಹಣಕಾಸು, ಕುಟುಂಬ ಸಂಬಂಧಗಳು, ಶಿಕ್ಷಣ ಎಲ್ಲದರ ಬಗ್ಗೆ ಕೂಡ ವಿವರವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋಣ. ನಿಮ್ಮ ವೃತ್ತಿ ಜೀವನದ ಅಧಿಪತಿಯಾದಂತಹ ಮಂಗಳನು ಆಗಸ್ಟ್ 2ನೇ ತಾರೀಕಿನಂದು ನಿಮ್ಮ ಏಕಾಂತದ ಮನೆಯಾದ 12ನೇ ಮನೆಗೆ ಪ್ರವೇಶವನ್ನು ಮಾಡೋದ್ರಿಂದ ವೃತ್ತಿಪರ ಜೀವನ ಅತ್ಯಂತ ಸುಸ್ತಾಗುವಂತೆ ಭಾಸವಾಗುತ್ತೆ. ಈ ಕಷ್ಟಕರವಾದ ಸಂಚಾರವು ನಿಮ್ಮ ಸಾರ್ವಜನಿಕ ಅಧಿಕಾರವನ್ನು ಕಸಿದುಕೊಳ್ಳುತ್ತೆ. ಅದರ ಬದಲಿಗೆ ಗುಪ್ತ ಅಡೆತಡೆಗಳು, ವಿದೇಶಿ ಸಂಬಂಧಿತ ಆಯಾಸಕರ ಕೆಲಸಗಳು ಅಥವಾ ಸಂಪೂರ್ಣವಾಗಿ ತೆರೆಮರೆಯಲ್ಲಿ ಕೆಲಸ ಮಾಡುವಂತೆ ಒತ್ತಾಯಿಸುವ ಯೋಜನೆಗಳನ್ನು ತರುತ್ತೆ. ಆಗಸ್ಟ್ 17ರವರೆಗೆ ನಿಮ್ಮ 1ನೇ ಮನೆಯಲ್ಲಿ ಸೂರ್ಯನ ಉಪಸ್ಥಿತಿ ಇರೋದ್ರಿಂದ ಕೆಲಸದ ಸ್ಥಳದ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಮೇಲಧಿಕಾರಿಗಳ ಟೀಕೆಗಳಿಗೆ ನಿಮ್ಮನ್ನು ಹೆಚ್ಚು ಸಂವೇದನಾಶೀಲರನ್ನಾಗಿ ಮಾಡುತ್ತದೆ. ಕಚೇರಿ ರಾಜಕಾರಣದಿಂದ ಹಿಂದೆ ಸರಿಯುವ ಮೂಲಕ ನಿಮ್ಮ ಭಾವನಾತ್ಮಕ ಭದ್ರತೆಯನ್ನು ನೀವು ರಕ್ಷಿಸ್ಕೋಬೇಕಾಗುತ್ತೆ. ಇದು ಧೈರ್ಯಶಾಲಿ, ಮಹತ್ವಾಕಾಂಕ್ಷೆಗಿಂತ ಶಾಂತಿಯುತ ಸಹನೆಗೆ ಸೂಕ್ತವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಇನ್ನು ಬುಧನು ನಿಮ್ಮ 12ನೇ ಮನೆ, 1ನೇ ಮನೆ ಮತ್ತು 2ನೇ ಮನೆಗಳ ಮೂಲಕ ಸಂಚಾರವನ್ನು ಮಾಡುವಾಗ ಕೆಲಸದ ಸ್ಥಳದಲ್ಲಿ ಸಂವಹನವು ಅತ್ಯಂತ ಅಸ್ತವ್ಯಸ್ತವಾಗುತ್ತೆ. ತಿಂಗಳ ಮಧ್ಯಭಾಗದಲ್ಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣಗಳಿಗೆ ಸಂಬಂಧಿಸಿದಂತೆ ಹಠಾತ್ತನೆ ಖರ್ಚುಗಳನ್ನು ಅಥವಾ ಸಾಗರೋತ್ತರ ಗ್ರಾಹಕರಿಂದ ಗೊಂದಲಮಯವಾದಂತಹ ಸೂಚನೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಮ ಅಸ್ತಿತ್ವದಲ್ಲಿ ಕೆಲಸದ ಹೊರೆಯನ್ನು ನಿಖರವಾಗಿ ಸಂಘಟಿಸಿ, ಎಲ್ಲ ಲಿಖಿತ ಪತ್ರ ವ್ಯವಹಾರಗಳನ್ನು ಎರಡೆರಡು ಬಾರಿ ಪರಿಶೀಲಿಸಿ ಮತ್ತು ನಿಮ್ಮ ಪ್ರಸ್ತುತ ವೃತ್ತಿಪರ ಸ್ಥಾನವನ್ನು ಸಂರಕ್ಷಿಸುವುದರ ಮೇಲೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ನಿಮ್ಮ ಅತ್ಯುತ್ತಮ ತಂತ್ರ ಏನು ಅನ್ನೋದಾದರೆ ಅಗೋಚರವಾಗಿರುವುದು, ಶ್ರದ್ಧೆಯಿಂದ ಇರುವುದು ಮತ್ತು ನಿಮ್ಮ ವೈಯಕ್ತಿಕ ಶಕ್ತಿಯ ಮೀಸಲುಗಳನ್ನು ಉಗ್ರವಾಗಿ ರಕ್ಷಿಸುವುದು. ಈಗ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ನೋಡೋಣ. ಆಗಸ್ಟ್ 2ರಂದು ನಿಮ್ಮ ನಷ್ಟದ ಮನೆಯಾದ 12ನೇ ಮನೆಗೆ ಮಂಗಳನು ಧುಮುಕುವುದರಿಂದ ಉದ್ಯಮಿಗಳು ಈ ತಿಂಗಳು ಅತ್ಯಂತ ಪ್ರಕ್ಷುಬ್ಧ ವಾತಾವರಣವನ್ನು ಎದುರಿಸಬೇಕಾಗುತ್ತೆ. ಹಠಾತ್ ಕಾರ್ಯಾಚರಣೆಯ ಖರ್ಚುಗಳು, ಉತ್ಪನ್ನ ಬಿಡುಗಡೆಗಳಲ್ಲಿ ಏಕಾಂತದ ವಿಳಂಬಗಳು ಅಥವಾ ನಿಮ್ಮ ಲಾಭವನ್ನು ತೆಗೆದುಕೊಳ್ಳುವಂತಹ ಗುಪ್ತ ಸ್ಪರ್ಧೆಗೆ ನೀವು ಸಿದ್ಧರಾಗಿರಬೇಕಾಗುತ್ತೆ. ಈ ಸಮಯದಲ್ಲಿ ವಿದೇಶಿ ಮಾರುಕಟ್ಟೆಗಳಿಗೆ ವಿಸ್ತರಿಸುವುದನ್ನು ನೀವು ತಪ್ಪಿಸಬೇಕಾಗುತ್ತೆ, ಏಕೆಂದರೆ ವೆಚ್ಚಗಳು ಪ್ರಯೋಜನಗಳಿಗಿಂತ ಬಹಳ ಹೆಚ್ಚಾಗಿರ್ತವೆ. ಅಲ್ಲದೆ ನಿಮ್ಮ 1ನೇ ಮನೆಯಲ್ಲಿ ಮುಂದುವರೆದಿರುವಂತಹ ಉಚ್ಚ ಗುರುವು ನಿಮ್ಮ ದೈಹಿಕ ಉಪಸ್ಥಿತಿಯನ್ನು ವಿಸ್ತರಿಸ್ತಾ ಇರ್ತಾನೆ, ಆದರೆ ಸಂಭಾವ್ಯ ಸಾಲಗಳು ಮತ್ತು ಅಡೆತಡೆಗಳನ್ನು ದೊಡ್ಡದಾಗಿ ತೋರಿಸ್ತಾನೆ. ನಿಮ್ಮ ವಾಣಿಜ್ಯ ಸಂಪನ್ಮೂಲಗಳನ್ನು ಉಗ್ರವಾಗಿ ಸಂರಕ್ಷಿಸಿ ಮತ್ತು ಆಕ್ರಮಣಕಾರಿ, ಅಪಾಯಕಾರಿ ವಿಸ್ತರಣಾ ತಂತ್ರಗಳಿಂದ ನಿಮ್ಮ ಉದ್ಯಮದ ಉಳಿವಿಗೆ ನೀವು ಆದ್ಯತೆಯನ್ನು ನೀಡಬೇಕಾಗುತ್ತೆ. ಬುಧನು ನಿಮ್ಮ 12ನೇ ಮನೆಯಿಂದ 2ನೇ ಮನೆಯವರೆಗೆ ಚಲಿಸುವಾಗ ವೇಗವಾಗಿ ಬದಲಾಗುವ ವ್ಯಾಪಾರ ಮಾತುಕತೆಗಳು ನಿಮ್ಮ ಮಾನಸಿಕ ಸಹನೆಯನ್ನು ಗಂಭೀರವಾಗಿ ಪರೀಕ್ಷಿಸ್ತವೆ. ವಿಶೇಷವಾಗಿ ಆಗಸ್ಟ್ ಮಧ್ಯಭಾಗದ ಸುಮಾರಿಗೆ ಒಪ್ಪಂದಗಳು ವಿಳಂಬವಾಗುವುದನ್ನು, ತಪ್ಪಾಗಿ ಅರ್ಥೈಸಿಕೊಳ್ಳುವುದನ್ನು ಅಥವಾ ಗುಪ್ತ ಷರತ್ತುಗಳಿಂದ ಭಾರವಾಗುವುದನ್ನು ನಿರೀಕ್ಷಿಸಬೇಕಾಗುತ್ತೆ. ನಿಮ್ಮ ನಿವ್ವಳ ಲಾಭವನ್ನು ರಕ್ಷಿಸಲು ನೀವು ಪ್ರತಿ ಹಣಕಾಸಿನ ಒಪ್ಪಂದವನ್ನು ಪರಿಶೀಲನೆ ಮಾಡ್ತಾ ಇರಬೇಕಾಗುತ್ತೆ. ಈ ಸವಾಲಿನ ವಾತಾವರಣವನ್ನು ನ್ಯಾವಿಗೇಟ್ ಮಾಡಲು ಒಪ್ಪಂದಗಳು ನಿಂತು ಹೋದಾಗ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗುತ್ತೆ. ನಿಮ್ಮ ಅತ್ಯಂತ ವಿಶ್ವಾಸಾರ್ಹ ದೀರ್ಘಕಾಲೀನ ಗ್ರಾಹಕರಿಗೆ ಸೇವೆ ಸಲ್ಲಿಸುವುದರ ಮೇಲೆ ಮತ್ತು ಅನಗತ್ಯ ಓವರ್ಹೆಡ್ ವೆಚ್ಚಗಳನ್ನು ಕಡಿತಗೊಳಿಸುವುದರ ಮೇಲೆ ನೀವು ಸಂಪೂರ್ಣವಾಗಿ ಗಮನ ಹರಿಸಬೇಕಾಗುತ್ತೆ. ನಿಮ್ಮ ಅಡಿಪಾಯವನ್ನು ಬಲವಾಗಿ ಭದ್ರಪಡಿಸುವುದರಿಂದ ನಿಮ್ಮ ವ್ಯವಹಾರವು ವಾಣಿಜ್ಯ ಅನಿಶ್ಚಿತತೆಯ ಈ ತೀವ್ರ ಬಿರುಗಾಳಿಯನ್ನು ಎದುರಿಸಬೇಕಾಗುತ್ತೆ. ಈಗ ಆರ್ಥಿಕ ಪರಿಸ್ಥಿತಿ. ಆಗಸ್ಟ್ 22ರವರೆಗೆ ನಿಮ್ಮ ಖರ್ಚುಗಳ 12ನೇ ಮನೆಯ ಅಧಿಪತಿಯಾದಂತಹ ಬುಧನು ನಿಮ್ಮ 12ನೇ ಮನೆಯಿಂದ 2ನೇ ಮನೆಗೆ ಅತ್ಯಂತ ಅಸ್ಥಿರಗೊಳಿಸುವ ಬದಲಾವಣೆಗಳನ್ನು ಮಾಡುವುದರಿಂದ ನಿಮ್ಮ ಸಂಪತ್ತಿಗೆ ಆಕ್ರಮಣಕಾರಿ ರಕ್ಷಣೆಯ ಅಗತ್ಯವಿರುತ್ತೆ. ವಿದೇಶಿ ವಿಷಯಗಳು, ಕಾನೂನು ಸಮಸ್ಯೆಗಳು ಅಥವಾ ಹಠಾತ್ ಆರೋಗ್ಯ ವೆಚ್ಚಗಳಿಗೆ ಸಂಬಂಧಿಸಿದಂತಹ ಗೊಂದಲಮಯ ಬಿಲ್ಗಳ ಹಠಾತ್ ದಾಳಿಯನ್ನು ನೀವು ಎದುರಿಸಬೇಕಾಗುತ್ತೆ.
ನಿಮ್ಮ 3ನೇ ಮನೆಯಲ್ಲಿರುವ ನೀಚ ಶುಕ್ರನು ಸಣ್ಣ ಸಾಹಸಗಳ ಮೂಲಕ ಅಥವಾ ಸಹೋದರರ ಸಹಾಯದಿಂದ ಸಣ್ಣ ಆದರೆ ಪ್ರಮುಖ ಬೆಂಬಲದ ಪ್ರವಾಹವನ್ನು ನೀಡ್ತಾನೆ. ನಿಮ್ಮ ಕೌಟುಂಬಿಕ ಬಜೆಟನ್ನು ನೀವು ತಕ್ಷಣವೇ ಲಾಕ್ ಮಾಡಬೇಕು. ಎಲ್ಲ ಐಷಾರಾಮಿ ಖರೀದಿಗಳನ್ನು ನಿಲ್ಲಿಸಬೇಕು. ನೀವು ಪ್ರೀತಿಸುವ ಹಣಕಾಸಿನ ಭದ್ರತೆಯನ್ನು ಸಂರಕ್ಷಿಸುವುದರ ಮೇಲೆ ಮಾತ್ರ ಗಮನವನ್ನು ಕೊಡಬೇಕು. ನಿಮ್ಮ ಅದೃಷ್ಟದ ಮನೆಯಾದ 9ನೇ ಮನೆಯಲ್ಲಿ ವಕ್ರಿ ಶನಿಯ ನಿರಂತರ ಉಪಸ್ಥಿತಿಯಿಂದಾಗಿ ದೀರ್ಘಕಾಲೀನ ಹೂಡಿಕೆಗಳು ಸ್ತಬ್ಧವಾಗಿರ್ತವೆ. ಈ ಮುಂದುವರಿದ ಸಂಚಾರವು ಹಠಾತ್ ಲಾಭಗಳನ್ನು ಮೊಂಡಾಗಿ ನಿರ್ಬಂಧಿಸುತ್ತೆ. ನಿಮ್ಮ ಪಿತ್ರಾರ್ಜಿತ ಸಂಪತ್ತಿನ ಬಗ್ಗೆ ಅಪಾರ ಶಿಸ್ತನ್ನು ಬಯಸುತ್ತೆ. ಪ್ರಸ್ತುತ ಗ್ರಹಗಳ ವಾತಾವರಣವು ಲಾಭಕ್ಕಿಂತ ವಿನಾಶಕಾರಿ ನಷ್ಟಗಳನ್ನೇ ಸೂಚಿಸುತ್ತೆ. ಈ ಅಪಾಯಕಾರಿ ಊಹಾಪೋಹಗಳ ಮೂಲಕ ಹಣಕಾಸಿನ ಬೆಳವಣಿಗೆಯನ್ನು ಬಲವಂತವಾಗಿ ಸಾಧಿಸಲು ಪ್ರಯತ್ನ ಪಡಬೇಡಿ. ಬದಲಾಗಿ ಸಂಪ್ರದಾಯವಾದಿ ಹಣಕಾಸು ಸಲಹೆಗಾರರೊಂದಿಗೆ ಸಮಾಲೋಚಿಸಿ ಅಸ್ತಿತ್ವದಲ್ಲಿರುವ ಸಾಲಗಳನ್ನು ತೀರಿಸಲು ಆದ್ಯತೆಯನ್ನು ನೀಡಿ. ನಿಮ್ಮ ಸಹಜ ಎಚ್ಚರಿಕೆಯನ್ನು ಅವಲಂಬಿಸಿ. ಕಟ್ಟುನಿಟ್ಟಾದ ರಕ್ಷಣಾತ್ಮಕ ಹಣಕಾಸಿನ ನಿಲುವನ್ನು ಕಾಯ್ದುಕೊಳ್ಳುವುದು ಈ ತೀವ್ರ ಸವಾಲಿನ ಆರ್ಥಿಕ ಅವಧಿಯನ್ನು ಬದುಕುಳಿಯಲು ನಿಮ್ಮ ಏಕೈಕ ವಿಶ್ವಾಸಾರ್ಹ ವಿಧಾನವಾಗಿರುತ್ತೆ. ಈಗ ಆರೋಗ್ಯದ ಬಗ್ಗೆ ನೋಡೋಣ. ಈ ತಿಂಗಳು ನಿಮ್ಮ ದೈಹಿಕ ಚೈತನ್ಯವು ಗಂಭೀರವಾಗಿ ರಾಜಿ ಮಾಡಿಕೊಳ್ಳಲ್ಪಟ್ಟಿರುತ್ತೆ. ತಕ್ಷಣದ ಮತ್ತು ನಿರಂತರ ಗಮನದ ಅಗತ್ಯ ಇರುತ್ತೆ. ಆಗಸ್ಟ್ 17ರವರೆಗೆ ನಿಮ್ಮ 1ನೇ ಮನೆಯ ಮೂಲಕ ಸೂರ್ಯನ ಉರಿಯುತ್ತಿರುವ ಸಂಚಾರವು ನಿಮ್ಮ ದೇಹವನ್ನು ಬಿಸಿ ಮಾಡುತ್ತೆ. ತೀವ್ರವಾದ ಹೊಟ್ಟೆ ನೋವು, ಕಣ್ಣಿನ ಆಯಾಸ ಮತ್ತು ರಕ್ತದೊತ್ತಡದಲ್ಲಿ ಅಪಾಯಕಾರಿ ಏರಿಳಿತಗಳನ್ನು ತರುತ್ತೆ. ಅದೇ ಸಮಯದಲ್ಲಿ ನಿಮ್ಮ 12ನೇ ಮನೆಯಲ್ಲಿರುವ ಮಂಗಳನು ನಿಮ್ಮ ನಿದ್ರೆಯ ಮಾದರಿಯನ್ನು ತೀವ್ರವಾಗಿ ಅಸ್ತವ್ಯಸ್ತಗೊಳಿಸ್ತಾನೆ. ನಿಮ್ಮನ್ನು ನಿರಂತರವಾಗಿ ಸುಸ್ತಾಗುವಂತೆ ಮತ್ತು ಗುಪ್ತ ಸೋಂಕುಗಳಿಗೆ ಗುರಿಯಾಗುವಂತೆ ಮಾಡ್ತಾನೆ. ಈ ಅಪಾರ ಜ್ಯೋತಿಷ್ಯ ಒತ್ತಡದ ಅಡಿಯಲ್ಲಿ ನಿಮ್ಮ ದುರ್ಬಲ ರೋಗ ನಿರೋಧಕ ಶಕ್ತಿ ಕುಸಿದು ಹೋಗದಂತೆ ತಡೆಯಲು ನೀವು ತುರ್ತಾಗಿ ಆಳವಾದ ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಬೇಕು. ಒತ್ತಡದ ಪರಿಸರದಿಂದ ಸ್ವಲ್ಪ ದೂರ ಸರಿಬೇಕು ಮತ್ತು ಅತ್ಯಂತ ಶಾಂತಗೊಳಿಸುವ ಕೌಟುಂಬಿಕ ಆಶ್ರಯವನ್ನು ಸೃಷ್ಟಿಸ್ಕೋಬೇಕು. ನಿಮ್ಮ 8ನೇ ಮನೆಯ ಮೂಲಕ ರಾಹು ತನ್ನ ವಕ್ರಿ ಪ್ರಯಾಣವನ್ನು ಮುಂದುವರಿಸುವುದರಿಂದ ದೀರ್ಘಕಾಲದ ಆತಂಕ ಮತ್ತು ಮಾನಸಿಕ ಸಂಕಟವು ಬಹಳವಾಗಿ ವರ್ಧಿಸಲ್ಪಡುತ್ತೆ. ಈ ನಡೀತಾ ಇರುವಂತಹ ಸಂಚಾರವು ಹಠಾತ್ ದೈಹಿಕ ಘಟನೆಗಳು ಅಥವಾ ಗುಪ್ತ ಕಾಯಿಲೆಗಳ ಬಗ್ಗೆ ಆಳವಾದ ಗೀಳುಗಳನ್ನು ಸೃಷ್ಟಿಸುತ್ತೆ. ನಿಮ್ಮ ಯೋಗಕ್ಷೇಮದ ಬಗ್ಗೆ ಕೆಟ್ಟದ್ದನ್ನು ಯೋಚಿಸುವಂತೆ ಮಾಡುತ್ತೆ. ಈ ಮಾನಸಿಕ ನೆರಳುಗಳು ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ನುಂಗಲು ಬಿಡಬೇಡಿ. ವಾಸ್ತವದಲ್ಲಿ ನಿಮ್ಮನ್ನು ನೆಲೆಗೊಳಿಸಲು ನಿಯಮಿತ ವೈದ್ಯಕೀಯ ತಪಾಸಣೆಗಳನ್ನು ನಿಗದಿಪಡಿಸುವ ಮೂಲಕ ಈ ಆಳವಾದ ಆತಂಕವನ್ನು ಎದುರಿಸಿ. ಧ್ಯಾನ ಅಥವಾ ಈಜುವಿಕೆಯಂತಹ ಸೌಮ್ಯವಾದ ಚೈತನ್ಯದಾಯಕ ಅಭ್ಯಾಸಗಳನ್ನು ನೀವು ದೈನಂದಿನ ದಿನಚರಿಯಲ್ಲಿ ಸೇರಿಸ್ಕೊಳ್ಳಿ. ಈಗ ಕುಟುಂಬ ಮತ್ತು ಸಂಬಂಧಗಳು. ಸೂರ್ಯನು ನಿಮ್ಮ 1ನೇ ಮನೆಯಲ್ಲಿ ಆಕ್ರಮಿಸಿಕೊಂಡಿರುವುದರಿಂದ ತೀವ್ರವಾದಂತಹ ಅಹಂಕಾರದ ಘರ್ಷಣೆಗಳಿಂದ ಕೌಟುಂಬಿಕ ಸಾಮರಸ್ಯವು ಆಳವಾಗಿ ಬೆದರಿಕೆಗೆ ಒಳಗಾಗುತ್ತೆ. ಇದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮನ್ನು ಅಸಾಮಾನ್ಯವಾಗಿ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಮಾಡುತ್ತೆ. ಆಗಸ್ಟ್ 17ರಂದು ಸೂರ್ಯನು ನಿಮ್ಮ ಕುಟುಂಬದ ಮನೆಯಾದ 2ನೇ ಮನೆಗೆ ಸ್ಥಳಾಂತರಗೊಂಡಾಗ ಈ ತೀವ್ರವಾದಂತಹ ವಿವಾದಗಳು ನಿರ್ದಿಷ್ಟವಾಗಿ ಕೂಡಿಟ್ಟ ಸಂಪತ್ತು ಮತ್ತು ಪ್ರಮುಖ ಕುಟುಂಬ ಮೌಲ್ಯಗಳ ಸುತ್ತುತ್ತವೆ. ನಿಮ್ಮ ಮನೆಯ ಭಾವನಾತ್ಮಕ ಭದ್ರತೆಯನ್ನು ರಕ್ಷಿಸಲು ನೀವು ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಅಹಂಕಾರವನ್ನು ನುಂಗಬೇಕಾಗುತ್ತೆ. ನಿಮ್ಮ 3ನೇ ಮನೆಯಲ್ಲಿರುವ ನೀಚ ಶುಕ್ರನು ಸೌಮ್ಯ ಸಂವಹನವನ್ನು ಪ್ರೋತ್ಸಾಹಿಸ್ತಾನೆ. ಸಣ್ಣ ಚೈತನ್ಯದಾಯಕ ಪ್ರವಾಸಗಳು ಅಥವಾ ಬೆಂಬಲಿತ ನೆರೆಹೊರೆಯವರೊಂದಿಗೆ ಭೇಟಿಗಳ ಮೂಲಕ ಸಂಘರ್ಷಗಳನ್ನು ಯಶಸ್ವಿಯಾಗಿ ಮಧ್ಯಸ್ಥಿಕೆ ವಹಿಸಲು ನಿಮಗೆ ಅನುವು ಮಾಡಿಕೊಡುತ್ತೆ. ಕೇತುವು ನಿಮ್ಮ 2ನೇ ಮನೆಯಲ್ಲಿ ತನ್ನ ವಕ್ರಿ ಸಂಚಾರವನ್ನು ಮುಂದುವರಿಸೋದ್ರಿಂದ ನಿಮ್ಮ ಸೇರಿದವರ ಭಾವನೆಯು ಆಳವಾದ ಆಂತರಿಕ ಬಿಕ್ಕಟ್ಟನ್ನು ಎದುರಿಸುತ್ತೆ. ಈ ಶಕ್ತಿಯು ಆಳವಾದ ಸ್ವಯಂ ಕೀಳರಿಮೆ, ಅಭಾಗಲಬ್ಧ ಭಯ ಮತ್ತು ನಿಮ್ಮ ತಕ್ಷಣದ ಕುಟುಂಬ ಸದಸ್ಯರಿಂದ ಆಧ್ಯಾತ್ಮಿಕ ನಿರ್ಲಿಪ್ತತೆಯನ್ನು ಉಂಟು ಮಾಡುತ್ತೆ. ಇದಕ್ಕೆ ವಿರುದ್ಧವಾದಂತಹ ಸಾಕ್ಷ್ಯಗಳಿದ್ದರೂ ನೀವು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥೈಸಲ್ಪಟ್ಟಿದ್ದೀರಿ ಅಥವಾ ಆರ್ಥಿಕವಾಗಿ ಅಸುರಕ್ಷಿತರಾಗಿದ್ದೀರಿ ಅಂತ ನಿಮಗೆ ಅನ್ನಿಸ್ಬೋದು. ಈ ಏಕಾಂತದ ಅಭದ್ರತೆಗಳು ದಾಳಿ ಮಾಡಿದಾಗ ನಿಮ್ಮನ್ನು ನೀವು ಪ್ರತ್ಯೇಕಿಸಿಕೊಳ್ಬೇಡಿ. ಬದಲಾಗಿ ನಿಮ್ಮದ ಭಯದ ಬಗ್ಗೆ ಪಾರದರ್ಶಕವಾದ ಶಾಂತವಾದ ಸಂವಹನವನ್ನು ಅಭ್ಯಾಸ ಮಾಡಿ. ಕೌಟುಂಬಿಕ ದಿನಚರಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಮತ್ತು ಒಟ್ಟಿಗೆ ಊಟ ಮಾಡಲು ಆಯ್ಕೆ ಮಾಡಿಕೊಳ್ಳುವ ಮೂಲಕ ನೀವು ಹಂಬಲಿಸುವ ಭಾವನಾತ್ಮಕ ಉಷ್ಣತೆ ಮತ್ತು ಭದ್ರತೆಯನ್ನು ನಿರ್ಮಾಣ ಮಾಡ್ಕೋಬೋದು. ಈಗ ಶಿಕ್ಷಣ.
ವಿದ್ಯಾರ್ಥಿಗಳು ಅತ್ಯಂತ ಅಸ್ತವ್ಯಸ್ತವಾಗಿರುವ ಮತ್ತು ಆಯಾಸಕರ ಶೈಕ್ಷಣಿಕ ತಿಂಗಳನ್ನು ಈ ತಿಂಗಳಲ್ಲಿ ಅನುಭವಿಸಬೇಕಾಗುತ್ತೆ. ಬುಧನ ಅಕ್ರಮ ಚಲನೆಯು ನಿಮ್ಮ 12ನೇ ಮನೆಯಿಂದ 1ನೇ ಮನೆ ಮತ್ತು 2ನೇ ಮನೆಗಳಿಗೆ ಸಾಗುವುದು ನಿಮ್ಮ ಮಾನಸಿಕ ಗಮನವನ್ನು ಛಿದ್ರಗೊಳಿಸುತ್ತೆ. ವಿದೇಶಿ ಅಧ್ಯಯನಗಳಿಗೆ ಸಂಬಂಧಿಸಿದ ಹಠಾತ್ ಖರ್ಚುಗಳನ್ನು ಮತ್ತು ನಿಮ್ಮ ಪ್ರಾಧ್ಯಾಪಕರೊಂದಿಗೆ ಗೊಂದಲಮಯ ತಪ್ಪು ತಿಳುವಳಿಕೆ ಕೂಡ ತರುತ್ತೆ. ಮುಂಬರುವ ಗಡುವುಗಳು ಮತ್ತು ಚೆದುರಿದ ಆಲೋಚನೆಗಳಿಂದ ನೀವು ಅಭಿಭೂತರಾಗುವ ಸಾಧ್ಯತೆ ಇದೆ. ಆದರೂ ನಿಮ್ಮ 3ನೇ ಮನೆಯಲ್ಲಿರುವ ನೀಚ ಶುಕ್ರನು ಸೃಜನಶೀಲ ಬರವಣಿಗೆ ಮತ್ತು ಕಲಾತ್ಮಕ ಕೌಶಲ್ಯಗಳಿಗೆ ಉತ್ತೇಜನವನ್ನು ನೀಡ್ತಾ ಇರ್ತಾನೆ. ನಿಮ್ಮ ಕುಸಿಯುತ್ತಿರುವ ವೇಗವನ್ನು ಕಾಯ್ದುಕೊಳ್ಳಲು ಗುಂಪು ಅಧ್ಯಯನ ಮತ್ತು ಗೆಳೆಯರೊಂದಿಗೆ ಸಹಯೋಗದ ಯೋಜನೆಗಳ ಮೇಲೆ ನೀವು ಹೆಚ್ಚು ಅವಲಂಬಿತರಾಗೋದು ಒಳ್ಳೆಯದು. ಇನ್ನು ಕೇತು ನಿಮ್ಮ 2ನೇ ಮನೆಯಲ್ಲಿ ಮುಂದುವರಿದಿರುವ ಉಪಸ್ಥಿತಿಯಿಂದ ಮೂಲಭೂತ ಕಲಿಕೆಯು ತೀವ್ರವಾಗಿ ಅಡಚಣೆಯಾಗುತ್ತೆ. ಇದು ನಿಮ್ಮ ಮೂಲಭೂತ ಜ್ಞಾನದ ಬಗ್ಗೆ ಆಳವಾದ ಸ್ವಯಂ ಕೀಳರಿಮೆ ಮತ್ತು ಆಧ್ಯಾತ್ಮಿಕ ಗೊಂದಲವನ್ನು ನಿರಂತರವಾಗಿ ಪ್ರಚೋದಿಸುತ್ತೆ. ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ನಿರಂತರವಾಗಿ ಶಂಕಿಸಬಹುದು ಮತ್ತು ನಿಮ್ಮ ಮುಂಬರುವ ಪರೀಕ್ಷೆಗಳಲ್ಲಿ ವಿಫಲರಾಗುವ ಭಯ ಕೂಡ ಬರಬಹುದು. ಇದು ನಿಮ್ಮ ಕೋರ್ಸ್ ವರ್ಕ್ನಿಂದ ಆಳವಾದ ನಿರ್ಲಿಪ್ತತೆಗೆ ದಾರಿ ಮಾಡಿಕೊಡುತ್ತೆ. ನೀವು ಈ ಏಕಾಂತದ ಅಭದ್ರತೆಯನ್ನು ಆಕ್ರಮಣಕಾರಿ ರೀತಿಯಲ್ಲಿ ಎದುರಿಸಬೇಕಾಗುತ್ತೆ. ನಿಮ್ಮ ಅಧ್ಯಯನ ಸಾಮಗ್ರಿಗಳನ್ನು ಸಣ್ಣ ಮತ್ತು ನಿರ್ವಹಿಸಬಹುದಾದ ವಿಭಾಗಗಳಾಗಿ ವಿಭಜಿಸಿ ಮತ್ತು ಸಣ್ಣ ದೈನಂದಿನ ವಿಜಯಗಳನ್ನು ಆಚರಿಸಿ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ತೀವ್ರವಾದ ವೈಯಕ್ತಿಕ ಅಡೆತಡೆಗಳನ್ನು ನ್ಯಾವಿಗೇಟ್ ಮಾಡಲು ಪ್ರತಿ ಗುರುವಾರದಂದು ದಕ್ಷಿಣಾಮೂರ್ತಿ ಸ್ವಾಮಿಯನ್ನು ಪೂಜಿಸಿ ಅರಿಶಿನ ಮತ್ತು ಕಡಲೆ ಬೇಳೆಯನ್ನು ದಾನ ಮಾಡಿ. ನಿಮಗೆ ಅಷ್ಟು ಶಕ್ತಿ ಸಾಮರ್ಥ್ಯ ಇದ್ದರೆ ಮಾತ್ರ ದಾನ ಮಾಡಿ. ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ರಕ್ಷಿಸಲು ಅಗತ್ಯವಾದ ಆಳವಾದ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳಲು ಗುರು ಸ್ತೋತ್ರವನ್ನು ಪಠಿಸಿ. ಇನ್ನು ತೀವ್ರವಾದ ಅಹಂಕಾರದ ಸಂಘರ್ಷಗಳನ್ನು ತಣಿಸಲು ಮತ್ತು ನಿಮ್ಮ ಚೈತನ್ಯವನ್ನು ರಕ್ಷಿಸಿಕೊಳ್ಳಲು ಪ್ರತಿ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಸಾಧ್ಯವಾದರೆ ಮಾತ್ರ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ. ಇನ್ನು ನಿಮ್ಮ ಅದೃಷ್ಟದಲ್ಲಿ ನಡೆಯುತ್ತಿರುವ ವಿಳಂಬಗಳನ್ನು ಸರಳಗೊಳಿಸಲು ಪ್ರತಿ ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಆಹಾರವನ್ನು ನೀಡಿ ಮತ್ತು ಹಣಕಾಸು ಹಾಗೂ ಶೈಕ್ಷಣಿಕ ಹಿನ್ನಡೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.